ಕಡೆಗೆ ಬಾಂಗ್ಲಾದೇಶದಲ್ಲಿ ಸೃಷ್ಟಿಯಾಗಿರುವಂತಹ ಅರಾಜಕತೆ ಅಲ್ಲಿನ ರಕ್ತಸಿಕ್ತ ಅಧ್ಯಾಯದ ಬಗ್ಗೆ ಕ್ಷಣ ಕ್ಷಣಕ್ಕೂ ನಾವು ಮಾಹಿತಿ ಕೊಡ್ತಾ ಇದ್ವಿ. ಇನ್ನೊಂದು ಕಡೆಗೆ ಶೇಖ್ ಹಸೀನಾ ಸದ್ಯಕ್ಕೆ ಪೊಲಿಟಿಕಲ್ ರೆಫ್ಯೂಜಿ, ಅವರು ಲಂಡನ್ಗೆ ಹೋಗ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಆದರೆ ಲಂಡನ್ ಪ್ರವೇಶಕ್ಕೆ ಗ್ರೀನ್ ಸಿಗ್ನಲ್ ಇನ್ನೂ ಸಿಗ್ತಾ ಇಲ್ಲ. ತಾತ್ಕಾಲಿಕ ಆಶ್ರಯ ನೀಡೋದಕ್ಕೆ ಬ್ರಿಟನ್ ಸರ್ಕಾರ ಒಪ್ಪಿಲ್ಲ. ಕಾನೂನು ಪ್ರಕ್ರಿಯೆ ಆಗದ ಹೊರತು ತಾತ್ಕಾಲಿಕ ಆಶ್ರಯ ಅಸಾಧ್ಯ ಅನ್ನೋದು ಅವರ ನಿಲುವಾಗ್ತಾ ಇದೆ. ಶೇಖ್ ಹಸೀನಾಗೆ ಸ್ಪಷ್ಟ ಸಂದೇಶವನ್ನ ಈ ವಿಚಾರವಾಗಿ ಕಳಿಸಲಾಗಿದೆ. ಹೀಗಾಗಿ ಶೇಖ್ ಹಸೀನಾ ಅವರ ಮುಂದಿನ ದಾರಿ ಯಾವುದು, ವಾಟ್ ನೆಕ್ಸ್ಟ್ ಅನ್ನುವಂತಹ ಪ್ರಶ್ನೆ. ಭಾರತದಲ್ಲೇ ಇನ್ನಷ್ಟು ದಿನ ಶೇಖ್ ಹಸೀನಾ ಉಳಿಬಹುದು ಅನ್ನುವಂತಹ ನಿರೀಕ್ಷೆ ಸದ್ಯಕ್ಕಂತೂ ಇದ್ದೇ ಇದೆ. ಕಾರಣ ಯುರೋಪಿಯನ್ ಕಂಟ್ರಿಗಳಲ್ಲಿ ಪ್ರಮುಖ ಆಶ್ರಯವನ್ನು ಅವರು ಬಯಸ್ತಾ ಇದ್ದಿದ್ದು ಲಂಡನ್ನಲ್ಲಿ. ಬಿಕಾಸ್ ಈ ಹಿಂದೆ ನಾವು ನೋಡಿದೀವಿ, ಅನೇಕ ಪೊಲಿಟಿಕಲ್ ರೆಫ್ಯೂಜಿಗಳು ಲಂಡನ್ನಲ್ಲಿ ಸೇಫ್ ಶೆಲ್ಟರ್ ಅನ್ನ ಬಯಸಿದ್ದನ್ನ ಇಡೀ ವಿಶ್ವ ನೋಡಿದೆ. ಎರಡು ಎಕ್ಸಾಂಪಲ್ ಅಂದ್ರೆ ಬೆನ್ಜೀರ್ ಭುಟ್ಟೋ ಹಾಗೂ ನವಾಜ್ ಶರೀಫ್. ಅದೇ ರೀತಿ ಶೇಖ್ ಹಸೀನಾ ಅವರು ಕೂಡ ಆಶ್ರಯವನ್ನ ಬಯಸಿ ಲಂಡನ್ಗೆ ಹೋಗ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಕೆಲ ಅಡಚಣೆಗಳ ಬಗ್ಗೆ ಈಗ ಲಂಡನ್ ಹೇಳ್ತಾ ಇದೆ. ಬಟ್ ಇದು ನಿಜವಾಗ್ಲೂ ಅವ್ರು ಹೇಳ್ತಾ ಇರುವಂತಹ ತಾಂತ್ರಿಕ ಅಡಚಣೆನಾ ಅಥವಾ ಇದರ ಹಿಂದೆ ಕೂಡ ಯಾರದ್ದಾದ್ರೂ ಕೃಪಾಪೋಷಿತ ನಾಟಕ ಇದೆಯಾ ಅನ್ನೋ ಪ್ರಶ್ನೆ ಇದೆ. ಇಲ್ಲೂ ಶೇಖ್ ಹಸೀನಾ ಅವರಿಗೆ ಆಶ್ರಯ ಸಿಗದಂತೆ ಕೆಲವು ಕಾಣದ ಶಕ್ತಿಗಳು ಪ್ರಯತ್ನಿಸ್ತಾ ಇದೆಯಾ ಅನ್ನೋ ಪ್ರಶ್ನೆ. ತಾತ್ಕಾಲಿಕ ಹೋಸ್ಟ್ ಆಗಿದೆ ಭಾರತ ಶೇಖ್ ಹಸೀನಾ ವಿಚಾರದಲ್ಲಿ. ಡೀಟೇಲ್ಸ್ ಕೊಡ್ತಾರೆ ಶಬೀರ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಶಬೀರ್, ಇಂಗ್ಲೆಂಡ್ಗೆ ಅವ್ರು ಹೋಗೋದು ಬಹುತೇಕ ನಿಶ್ಚಿತ ಆಗ್ತಾ ಇತ್ತು. ಬಟ್ ಬ್ರಿಟನ್ ಸರ್ಕಾರ ಕೊಡ್ತಾ ಇರುವಂತಹ ರೀಸನ್ ಏನು? ಈ ಹಿಂದೆ ಅನೇಕ ಪೊಲಿಟಿಕಲ್ ರೆಫ್ಯೂಜಿಗಳನ್ನ ಸಾಕಿ ಸಲುಹಿದ ದೇಶ ಇವ್ರ ವಿಚಾರದಲ್ಲಿ ಯಾಕಿಂತ ನಿಲುವನ್ನು ತೆಗೆದುಕೊಳ್ತಾ ಇದೆ? ಅದಕ್ಕೆ ಸ್ಪಷ್ಟವಾದಂತ ಕಾರಣವನ್ನ ಇನ್ನೂ ಕೂಡ ಸರ್ಕಾರ ಕೊಟ್ಟಿಲ್ಲ. ಆದ್ರೆ ಅವರ ಆಗಮನ ಸದ್ಯಕ್ಕೆ ಸಾಧ್ಯ ಆಗಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಈಗ ಅಲ್ಲಿಯ ಸರ್ಕಾರ ಹೇಳ್ತಾ ಇರುವಂತದ್ದು. ಹೀಗಾಗಿ ಅವರ ಮುಂದಿನ ನಡೆ ಏನಾಗ್ಬೋದು ಶೇಖ್ ಹಸೀನಾ ಅವ್ರದ್ದು ಅನ್ನುವಂಥದ್ದು ಈಗ ಸದ್ಯಕ್ಕಿರುವಂತ ಕುತೂಹಲ. ಇವತ್ತು ಜೈಶಂಕರ್ ಅವರು ಕೂಡ ರಾಜ್ಯಸಭೆಯಲ್ಲಿ ಮಾತನಾಡಬೇಕಾದಂತ ಸಂದರ್ಭದಲ್ಲಿ ಅವರು ತಾತ್ಕಾಲಿಕವಾಗಿ ಭಾರತದಲ್ಲಿ ಆಶ್ರಯವನ್ನ ಪಡೆದಿದ್ದಾರೆ. ಅವರು ಬಾಂಗ್ಲಾದೇಶವನ್ನ ನಿರ್ಗಮನ ಮಾಡೋಕ್ಕಿಂತ ಮುಂಚೆ ಅವರು ಭಾರತದಲ್ಲಿ ಆಶ್ರಯ ಪಡೆಯಲಿಕ್ಕೆ ಮನವಿಯನ್ನ ಮಾಡ್ಕೊಂಡಿದ್ರು. ಹೀಗಾಗಿ ನಾವು ಅವ್ರಿಗೆ ಒಂದಿಷ್ಟು ದಿನಗಳ ಕಾಲ ಇಲ್ಲಿ ತಂಗಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದೀವಿ ಅಂತ ಹೇಳಿದ್ರು. ಹೀಗಾಗಿ ಈಗ ಶೇಖ್ ಹಸೀನಾ ಅವರ ನಡೆ ಯಾವ ಕಡೆಗೆ ಅನ್ನುವಂಥದ್ದು ಕೂಡ ಈಗ ಸದ್ಯಕ್ಕೆ ಕುತೂಹಲ ಮೂಡಿಸಿರುವಂಥದ್ದು. ಅವ್ರಿಗೆ ಒಂದು ಅತ್ಯಂತ ಕಾನ್ಫಿಡೆಂಟ್ ಇದ್ದಿರುವಂಥದ್ದು ಲಂಡನ್ಗೆ ಹೋಗಿ ಸೆಟಲ್ ಆಗಬೇಕು ಅನ್ನುವಂಥದ್ದು. ಯಾಕಂದ್ರೆ ಇತ್ತೀಚೆಗೆ ಅವರ ಪುತ್ರ ಕೂಡ ಹೇಳಿದ್ರು ಶೇಖ್ ಹಸೀನಾ ಅವರು ರಾಜಕೀಯ ನಿವೃತ್ತಿಯನ್ನು ಪಡ್ಕೊಂಡಿದ್ದಾರೆ ಅಂತ. ಹೀಗಾಗಿ ಅವರು ಬಹುತೇಕ ತಮ್ಮ ಉಳಿದ ಕಾಲವನ್ನ ಲಂಡನ್ ನಲ್ಲೇ ಕಳೆಯೋದು ಲೆಕ್ಕಾಚಾರ ಹಾಕೊಂಡಿದ್ರು. ಈಗ ಅಲ್ಲಿಯ ಸರ್ಕಾರ ಅನುಮತಿ ಕೊಡದೇ ಇರುವಂತಹ ಹಿನ್ನೆಲೆಯಲ್ಲಿ ಇವರ ಮುಂದಿನ ನಿರ್ಧಾರ ಹೇಗಿರುತ್ತೆ, ಬೇರೆ ಕಡೆಗೆ ಎಲ್ಲಾದ್ರೂ ಸೆಟಲ್ ಆಗ್ತಾರಾ ಅಥವಾ ಭಾರತದಲ್ಲೇ ಉಳಿದುಕೊಳ್ತಾರಾ ಅನ್ನುವಂಥದ್ದನ್ನ ಕೂಡ ಕಾದ್ ನೋಡ್ಬೇಕು. ಈ ಹಿಂದೆಯೂ ಕೂಡ ಶೇಖ್ ಹಸೀನಾ ಭಾರತದಲ್ಲಿ ಸುಮಾರು 4-5 ವರ್ಷಗಳ ಕಾಲ ಇದ್ರು. ಸೊ ಹೀಗಾಗಿ ಅದೇ ರೀತಿಯಾದಂತಹ ಸನ್ನಿವೇಶ ಮತ್ತೆ ನಿರ್ಮಾಣ ಆಗುತ್ತಾ ಅನ್ನುವಂತ ಪ್ರಶ್ನೆ ಕೂಡ ಸದ್ಯಕ್ಕೆ ಉದ್ಭವ ಆಗಿದೆ. ಮಮತಾ, ಆಲ್ ರೈಟ್, ಧನ್ಯವಾದ ಶಬೀರ್.